ಗುರುಜಿ, ಧಾರ್ಮಿಕ ಸಾಧನೆಯಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿಗೆ ಅವರೇ ಸಾಟಿ ಅಂತ ಹೇಳಿದ್ರೆ ಕೂಡ ಅತಿಶಯೋಕ್ತಿ ಅಲ್ಲ. ಮಾತುಕತೆ ಮುಂದುವರಿಸೋಣವೇ? ವೀಕ್ಷಕರೇ, ನಾವು ಇವತ್ತು ಶುಕ್ರವಾರ, ಜ್ಞಾಪಕ ಇಟ್ಕೊಳ್ಳಿ, ಇನ್ನೇನು ಸೋಮವಾರದ ದಿವಸ ಪರಿವರ್ತನೆ ಆಗ್ತಾ ಬಂದ ಸಮಯ. ಈ ಸೋಮವಾರ ಪರಿವರ್ತನೆ ಆಗೋ ಸಮಯ ಅಂದರೆ ಏನು ಅಂದರೆ, ಎಲ್ರಿಗೂ ಸೂರ್ಯಕಾಂತಿಗಳು ಹೆಚ್ಚಾಗ್ತಾ ಇರೋ ಸಮಯ. ಲಂಡನ್ನಲ್ಲಿ ಮತ್ತು ಈಜಿಪ್ಟಲ್ಲಿ ನೀರು ಉಕ್ತಾ ಇರೋ ಸಮಯ. ಏನು ಹೇಳ್ತೀವಿ, ದ ರಿವರ್ ನೈಲ್ ಅಂತ ಕರಿತಾ ಇದ್ವಿ ಈಜಿಪ್ಟಲ್ಲಿ. ಲಂಡನ್ನಲ್ಲಿ ದ ಬ್ಯಾಕ್ ಸಿ ವಾಟರ್ಸ್ ಅಂತ ಕರಿತೀವಿ. ಅಲ್ಲಿ ಇನ್ನರ್ ಹೌಸ್ ಸಿ ಅಂದರೆ ಒಳಭಾಗದಲ್ಲಿ ಇರತಕ್ಕಂಥ ಅಂತರ್ಜಲ, ಆ ಅಂತರ್ಜಲ ನೀರು ಉಕ್ಕೋ ಸಮಯ. ವ್ಯಾಲ್ಕಿನೋಸ್ ಎರಪ್ಷನ್ ಅಂತ ಕರಿತೀವಿ, ಅಂದರೆ ಭೂಕಂಪ ಇಡೀ ಒಳಭಾಗದಿಂದ ಅಗ್ನಿ ಜ್ವಾಲಾಮುಖಿ ಹೊರಭಾಗದಲ್ಲಿ ಚಿಮ್ಮೋ ಸಮಯ. ಎಲ್ಲಿ ಅಂದರೆ ಅಮೇರಿಕಾದ ಚಿಲ್ಲಿ ಸಮಯದಲ್ಲಿ. ಚಿಲ್ಲಿ ಅನ್ನೋ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಳ ಇದೆ. ಆ ಸ್ಥಳದಿಂದ ಭೂಕಂಪ ವಿಶೇಷವಾಗಿ ಆವರಿಸ್ಕೊಳ್ಳುತ್ತೆ. ಸೋಮವಾರದಿಂದ ಪ್ರಾರಂಭ ಆಗುತ್ತೆ. ಆ ಮುಹೂರ್ತ ಸುಮುಹೂರ್ತ ಬಂದ್ಬಿಡ್ತು. ಅಂದರೆ ಶುಕ್ರ ಯಾವತ್ತು ಗುರು ಜೊತೆ ಕೂತ್ಕೊತಾನೆ ಮೇಷರಾಶಿಯಲ್ಲಿ, ಆ ದಿನ ಸೂರ್ಯ ಅಲ್ಲೇ ಬರ್ತಾನೆ. ಬಂದಾಗ ಸ್ಟಾರ್ಟ್ ಆಗತ್ತೆ ಒಳಭಾಗದ ಭೂಕಂಪದ ಒಳನಡಕ ಹೊರಭಾಗದಲ್ಲಿ ಚಿಮ್ಮತ್ತೆ. ಬಿಸಿ ಜಾಸ್ತಿ ಆದಾಗ ನೀರು ಕುದಿತಾ ಇರುತ್ತೆ ಅಂತ ಇಟ್ಕೊಳ್ಳಿ. ನೀರು ಕುದಿತಾ 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 ಹೊರಭಾಗದಲ್ಲಿ ಹೊಗೆ ಬರುತ್ತೆ. ಫಸ್ಟ್ ಹೊಗೆ ಶುರುವಾಗುತ್ತೆ. ಬೆಂಕಿ ಕುದಿತಾ 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 ಒಳಗಿರೋ ನೀರಿನಂಶ ಮೇಲಕ್ಕೆ ಬಿಸಾಕತ್ತೆ. ಅದಾದ ಮೇಲೆ ಒಳಗಿರೋ ಜ್ವಾಲಾಮುಖಿ ಹೊರಭಾಗದಲ್ಲಿ ಚಿಮ್ಮತ್ತೆ. ಚಿಮ್ಮೋವರೆಗೂ ಸೈಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಆ ಜಾಗದಲ್ಲಿ ನಂಬ್ತಿರೋ ಬಿಡ್ತಿರೋ ನೀರಿನ ಅಮೇರಿಕಾ ಭಾಗಕ್ಕೆ ಒಂದು ಕಡೆಯಿಂದ ಮುಳುಗ್ತಾ ಹೋಗುತ್ತೆ, ಇನ್ನೊಂದು ಕಡೆಯಿಂದ ಅಗ್ನಿಜ್ವಾಲ ಪ್ರಾರಂಭವಾಗುತ್ತೆ. ಇದು ಸರಿಯಾಗಿ ಗಮನ ಇಟ್ಕೊಳ್ಳಿ. ಮಾಧ್ಯಮದ ಮುಖಾಂತರ ಹೇಳ್ತಿದ್ದೀನಿ, ನಾ ಭೂತೋ ನಾ ಭವಿಷ್ಯತಿ. ಇಂಥ ಒಂದು ಭವಿಷ್ಯವ ಪರಿಪೂರ್ಣ ಜ್ಞಾನಶಕ್ತಿ ಈ ಸೋಮವಾರದಿಂದ ಪ್ರಾರಂಭವಾಗುತ್ತೆ ನೀರು ಉಕ್ಕಕ್ಕೆ. ಕೆಲವು ಜಾಗದಲ್ಲಿ, ಅಮೇರಿಕಾ ಜಾಗದಲ್ಲಿ ಜ್ವಾಲಾಮುಖಿ ಹರಡುತ್ತೆ. ಇದು ಗ್ಯಾರಂಟಿ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಸೌತ್ ವೆಸ್ಟರ್ನ್ ಕಂಟ್ರೀಸ್ ಅಂದರೆ ಆ ಸೌತ್ ವೆಸ್ಟರ್ನ್ ಕಂಟ್ರೀಸ್ಗಿಂತ ಸೌತ್ ಈಸ್ಟರ್ನ್ ಕಂಟ್ರೀಸು ಒಳಭಾಗದಲ್ಲಿ ಬೆಂಕಿಯ ಜ್ವಾಲೆಯಲ್ಲಿ ಗ್ಯಾಸ್ಟ್ರಿಟೈಸ್ ಅಂದರೆ ನೋಡಿ, ನಾವೇನು ಹೇಳ್ತೀವಿ, ಬಾಗ್ದಾದು ಒಳಭಾಗದಿಂದ ಏನಾಗ್ತಿತ್ತು, ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ ಬರ್ತಾ ಇದೆ ಶನಿ. ಈ ಶನಿ ಎಲ್ಲಿದ್ದಾನೆ ಗೊತ್ತಾ? ಬುಧನ ಮನೆಯಲ್ಲಿದ್ದಾನೆ. ಶನಿ ಬುಧನ ಮನೆ ಇದ್ದರೆ ಗುರುವನ್ನು ನೋಡ್ತಾ ಇದ್ದ ಇಲ್ಲ, ಗುರುಬಲ ಸ್ವಲ್ಪ ಮಟ್ಟಿಗಿತ್ತು. ಅರೇಬಿಯನ್ ಕಂಟ್ರೀಸ್ ಎಲ್ಲ ಜಾಗದಲ್ಲಿ ಒಳಭಾಗದಿಂದ ಶನಿ ಹೊರಗಡೆ ಬಂದ್ಬಿಡ್ತಾನೆ. ಆಗ ಬೆಂಕಿ ಅಂಟ್ಕೊಳತ್ತೆ ನೋಡಿ, ಫಸ್ಟ್ ಕ್ಲಾಸ್. ದುಡ್ಡು ಕೋಟ್ಯಾಂತರ ದುಡ್ಡು, ಶುಕ್ರ ದುಡ್ಡು ಕೋಟ್ಯಾಂತರ ದುಡ್ಡು. ಶನಿಗೆ ಕರೆಕ್ಟಾಗಿ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ. ಶನಿ ಏನು ಮಾಡ್ತಾನೆ, ಬೆಂಕಿ ಹಚ್ತಾನೆ, ಹಚ್ಕೋ ಅಂತ. ಯಾರ ಮನೆ? ಮೇಷರಾಶಿ ಕುಜನ ಮನೆ. ಫಸ್ಟ್ ಕ್ಲಾಸ್. ಅಲ್ಲಿ ಬೆಂಕಿ ಸ್ಟಾರ್ಟ್ ಆಗತ್ತೆ. ಈ ಸಮಯ ಎಲ್ಲ ಯಾವಾಗ ಶುರು ಆಗುತ್ತೆ? ಇದೇ ಸ್ಟಾರ್ಟ್ ಆಗ್ಬಿಡ್ತು. ಇದೇ ಸೋಮವಾರದಲ್ಲಿ ನಾವುಗಳು ನೋಡ್ತಿರೋ ಬಿಡ್ತಿರೋ ಆವತ್ತಿನ ದಿವಸ ಈ ಪೌರ್ಣಮಿಯಿಂದ ಸ್ಟಾರ್ಟ್ ಆಗಿ ಕರೆಕ್ಟಾಗಿ ಒಂದು ವಾರಕ್ಕೆ ನೋಡಿ, ನಾವು ಸಿದ್ಧಗಂಗೆ ಮಠದ ಸ್ವಾಮಿಗಳ ಪರಿಪೂರ್ಣ ಅನುಗ್ರಹವನ್ನು ಪಡೆದು ಪೌರ್ಣಮಿ ಶುರು ಮಾಡಿದ್ವಿ. ಯಾರು ಹೇಳಿದ್ವಿ ಶಕ್ತಿ ಸೇರುತ್ತೆ ಅಂತ? ಸಾಕ್ಷಾತ್ ಲಕ್ಷ್ಮಿ ಶ್ರೀನಿವಾಸನ ಸೇರಕ್ಕೆ ಕೊಲ್ಲಾಪುರ ಮಹಾಲಕ್ಷ್ಮಿ. ಜ್ಞಾಪಕ ಇಟ್ಕೊಳ್ಳಿ, ಕೊಲ್ಲಾಪುರ ಮಹಾಲಕ್ಷ್ಮಿ ತಿರುಗುತ್ತಾಳೆ, ಕಾಲಚಕ್ರವನ್ನು ತಿರುಗಿಸ್ತಾಳೆ, ಶ್ರೀನಿವಾಸನ ಸಾನ್ನಿಧ್ಯವನ್ನು ಸೇರ್ತಾಳೆ. ಲಕ್ಷ್ಮೀನಾರಾಯಣ ಸಂಗಮವಾಗೋ ಸಮಯ ಬಂತು. ಅದಕ್ಕೋಸ್ಕರ ಈ ಸ್ಥಳ ಪರಿಪೂರ್ಣವಾಗಿ ನೀರಲ್ಲಿ ತುಂಬಬೇಕು. ಅದಕ್ಕೆ ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನೆಯ ಮವಳು. ಸಮುದ್ರ ನಾವೇನು ಸ್ನಾನ ಮಾಡ್ತೀವಿ ಗೊತ್ತಾ? ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕೆ ಮೊದಲು ಎದ್ದೇಳ್ತೀವಿ. ಎದ್ದೇಳಿದಾಗ ಏನು ಮಾಡ್ತೀವಿ? ಕೆರಡ ಭೂಮಿ ಸ್ಪರ್ಶ ಮಾಡ್ತೀವಿ. ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಿತೆ. ಪರ್ವತಗಳೆಲ್ಲ ಮುಳುಗುತ್ತೆ. ಸಮುದ್ರ ವಸನೇ ದೇವಿ ಅವಳ ಸ್ತನ ರೂಪದಲ್ಲಿರ್ತಕ್ಕಂಥ ಪರ್ವತಗಳು ಮುಳುಗುತ್ತೆ. ಅಂದರೆ ಆ ನೀರಲ್ಲಿ ಆ ಗೋಪುರ ಮುಳುಗೋ ಸಮಯಕ್ಕೆ ಇದು ಸತ್ಯವಾಗಿ ನಾರಾಯಣ ಸೇರ್ತಾನೆ. ಕ್ಷೀರ ಸಮುದ್ರ ರಾಜತನಯಾಂ ದಾಸೀಭೂತ ಸಮಸ್ತ ಲೋಕೈಕ ದೀಪಾಂಕುರಾಮ್. ಲೋಕವೆಲ್ಲ ದೀಪ ಹಚ್ಕೊಂಡು ನೋಡಬೇಕು. ಏನಕ್ಕೆ? ಕರೆಂಟ್ ಇರಲ್ಲ, ನಡೆಯುತ್ತೆ. ಕಾಯ್ತಾರೆ. ಈಗ ಒಂದಷ್ಟು ವಿಚಾರಗಳು ಹೇಳ್ತೀನಿ, ಭಯಂಕರವಾಗಿರುತ್ತೆ. ಆದರೆ ಇದು ನಿಜವಾದ ಶಾಸ್ತ್ರವಲ್ಲ.